ಗುರುಗಳೇ ಸ್ವಾಗತ ಸುಸ್ವಾಗತ. 30x40 ಮನೆ ಸ್ನೇಹಿತರೆ, ಇದು ತಾವೇನು ನೋಡ್ತಾ ಇದ್ದೀರಿ ಇಲ್ಲಿ, ಈ ಒಂದು ಮನೆ 30-40ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಮನೆ ಆಗಿರುತ್ತೆ. ನೋಡ್ಬೋದು ಇಲ್ಲಿ FTR ಕೂಡ ಸಹ ಕಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಮನೆಯ ಓನರ್ ಹೆಸರು ನವ್ಯ ಎಂ ಅಂತ ಹೇಳಿ. ಹೊಸ ಸಂಬಂಧ ಬೇಕಾಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇವರ ಒಂದು ವಾಸ ಬಂದ್ಬಿಟ್ಟು ಗುಡಿಹಳ್ಳಿ, ಚಿತ್ರದುರ್ಗ. ಏನಾಯಿತು ಅಂದರೆ, ಮೊದಲನೇ ಪತಿರಾಯ ಓಡಿ ಹೋಗಿದ್ದಾನೆ. ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಓಡಿ ಹೋಗಿದ್ದಾನೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಗಾಡಿಗಳು ಬಂದು ಒಂದೇ ಒಂದು ಸ್ಕೂಟಿ ಇರೋದು ಇವರ ಒಂದು ಮನೆಯಲ್ಲಿ. ಇವರ ಎತ್ತರ ಸರಾಸರಿ ಇವರದ್ದು 5.4 ಅಡಿ ಎತ್ತರವನ್ನು ಹೊಂದಿದ್ದಾರೆ. ಯಾವ ರೀತಿ ವರ ಬೇಕಪ್ಪ ಅಂದರೆ, ಇವರಿಗೆ ಮನೆ ಬಿಟ್ಟು ಎಲ್ಲೂ ಕೆಲಸಕ್ಕೂ ಹೋಗಬಾರ್ದು ಆಯಿತಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಒಂದು ಮನೆಯಲ್ಲೇ ಇದ್ಕೊಂಡು ಮನೆ ನೋಡ್ಕೊಳ್ಳೋಂಥ ಒಂದು ವರ ಬೇಕಾಗಿದೆ ಅಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಅವರದ್ದು ಏನೇ ಕಷ್ಟ ಇದ್ರೂ ಸರಿ, ಅದನ್ನು ಬಗೆಹರಿಸಿ ಕೊಡ್ತೀನಿ, ಬೇಡ ಅಂದರೂ ತಗೋವಂಥ ಸಾಮಾನು ಕೊಟ್ಟು ಸುಖವನ್ನು ಅನುಭವಿಸಲು ಅನುಮತಿಯನ್ನು ನೀಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಇನ್ನು ಹಗಲು ರಾತ್ರಿ ಸೇವೆ ಮಾಡಿ ಪ್ರೀತಿ ಗಳಿಸುತ್ತೀನಿ, ಚಿಂತೆ ಬೇಡ, ಏನೇ ಒಂದು ಚಿಂತೆ ಮಾಡಬೇಕು ಅಂದರೂ ಬೇಡ, ಯಾಕೆಂದರೆ ಹಗಲು ರಾತ್ರಿ ಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದುಡಿಯುವ ಅವಶ್ಯಕತೆ ಇಲ್ಲ, ಆದರೆ ಮನೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದನ್ನು ತೆಗೆದುಕೊಳ್ಳದಲ್ಲಿದ್ದರೆ ನಿಜಕ್ಕೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು. ಕೆಳಗಡೆ ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಅದರ ಬಾಡಿಗೆ ಸಹ ಬರುತ್ತೆ, ಏನು ತೊಂದರೆ ಇಲ್ಲ, ಜೀವನ ನಡೆಸೋದಕ್ಕೆ ಏನು ತೊಂದರೆ ಇಲ್ಲ, ಅದ್ಭುತವಾಗಿ ಜೀವನ ನಡೆಸ್ಬೋದು ಇಷ್ಟರಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಾತು ಸಾಧ್ಯ ಆಗಲ್ಲ, ಅದೇನು ಅಂದರೆ ತಾಳಿ ಮಾತ್ರ ಕಟ್ಟಿಸಿಕೊಳ್ಳೋಕ್ಕೆ ಆಗಲ್ಲ. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಆ ಒಂದು ವಿಚಾರದಲ್ಲಿ ಇವರು ಬಿಲ್ಕುಲ್ ಬೇಡ ಅಂತ ಇದ್ದಾರೆ. ಸುಖ ಕೊಡುವಾಗ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ, ಅದರಲ್ಲಿ ಏನು ಕಮ್ಮಿ ಮಾಡೋದಿಲ್ಲ, ಆದರೆ ವಯಸ್ಸು ಕಮ್ಮಿ ಇರಲಿ ಅಥವಾ ದೊಡ್ಡದು ಇರಲಿ ನಿಜಾನೇ ಹೇಳಬೇಕು, ಸುಳ್ಳು ಹೇಳಿಕೊಂಡು ಒಂದು ಸುಖನ ಅನುಭವಿಸಂಗೆ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸುಳ್ಳು ಹೇಳಿ ತೆಗೆಲಾಕಿಕೊಂಡ್ರೆ ಮನೆಯಿಂದ ಅವತ್ತೇ ಹೊರಗಡೆ ಹಾಕ್ತಾರೆ. ಬಟ್ಟೆ ಒಗೆಯಲು ಒಂದು ಕೆಲಸ ಗೊತ್ತಿದ್ರೆ ಸಾಕಪ್ಪ, ಯಾಕೆಂದರೆ ಲಂಗ ಕಾಚಾವೆಲ್ಲ ಕೊಟ್ಟು ಕೊಡಬೇಕಾಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಅದೊಂದು ಗೊತ್ತಿದ್ರೆ ಸಾಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು.